Hello everyone, welcome back to Learn Easily channel. The poem Chimney Sweepers, written by William Blake. The Chimney Sweeper. ಈ ಒಂದು ಪದ್ಯದ ಕನ್ನಡದ ಒಂದು ಸರಳ ಸಂಕ್ಷಿಪ್ತವಾದಂತಹ ಸಾರಾಂಶನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ಳಿದ್ದೇನೆ. ವಿಲಿಯಂ ಬ್ಲೇಕ್ ರವರು ದ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಈ ಒಂದು ಕವನ ಸಂಕಲನದಲ್ಲಿ ದ ಚಿಮ್ನಿ ಸ್ವೀಪರ್ ಎಂಬ ಕವಿತೆಯನ್ನು ಬರೆದಿದ್ದಾರೆ. ಇಲ್ಲಿ ಇಬ್ಬರು ಮಕ್ಕಳು ಚಿಮ್ನಿ ಸ್ವೀಪರ್ಸ್, ಒಂದು ಚಿಮ್ನಿಯನ್ನು ಕ್ಲೀನ್ ಮಾಡ್ತಕ್ಕಂತಹ ಹುಡುಗರ ಮನಸ್ಥಿತಿ, ಆ ಒಬ್ಬ ಹುಡುಗನ ಭಾವನೆಗಳನ್ನು ಈ ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಈ ಪದ್ಯದ ಸಾರಾಂಶವನ್ನು ಸಹ ಈ ಒಂದು PDF-ನಲ್ಲಿ ನಿಮಗೆ ನೀಡಲಿದ್ದೇನೆ. ಈ PDF-ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಮೊದಲಿಗೆ ಈ ಪದ್ಯವನ್ನು ನೋಡೋಣ. ವೆನ್ ಮೈ ಮದರ್ ಡೈಡ್ ಐ ವಾಸ್ ವೆರಿ ಯಂಗ್ and my father sold me while yet my tongue could scarcely cry, weep, 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 weep. So your chimneys I sweep, and in soot I sleep. There is little Tom Dacre, who cried when his head that curled like a lamb's back was shaved. So I said, hush Tom, never mind it, for when your head's bare, you know that the soot cannot spoil your white hair. And so he was quiet, and that very night, as a Tom was a sleeping, he had such a sight that thousands of sweepers, Dick, Joy, Ned and Jock, were all of them locked up in coffins of black. And by came an angel who had a bright key, and he opened the coffins and set them all free. Then down a green plain leaping, laughing they run, and wish in a river and shine in the sun. Then naked and white, all their bags left behind, they rise upon clouds and sport in the wind. And the angel told Tom, if he had be a good boy, he would have God for his father and never want joy. And so Tom awake, and we rose in the dark and got with our bags and our brushes to work. Though the morning was cold, Tom was happy and warm. So if all do their duty, they need not to fear harm. ಈ ಪದ್ಯದ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಕವಿ ವಿಲಿಯಂ ಬ್ಲೇಕ್ ರವರು ಚಿಮ್ನಿ ಸ್ವೀಪರ್ ಆಗಿರ್ತಕ್ಕಂತಹ ಇಬ್ಬರು ಮಕ್ಕಳ ಒಂದು ಭಾವನೆಗಳನ್ನು ಇಲ್ಲಿ ಬರೀತಾ ಹೋಗ್ತಾ ಇದ್ದಾರೆ. ಆ ಇಬ್ಬರು ಮಕ್ಕಳ ತಾಯಿ ಸತ್ತಾಗ ಅವರ ತಂದೆ ಈ ಮಕ್ಕಳನ್ನು ಒಬ್ಬ ಮಾಸ್ಟರ್, ಚಿಮ್ನಿ ಸ್ವೀಪರ್ ಮಾಸ್ಟರ್ಗೆ ಇವರಿಬ್ಬರನ್ನ ಮಾರಿಬಿಟ್ಟಿರ್ತಾರೆ. ಆ ಮಾರಿದ ನಂತರ ಆ ಇಬ್ಬರು ಮಕ್ಕಳಲ್ಲಿ ಒಬ್ಬ ಚಿಕ್ಕ ಮಗು ಇರ್ತಾನೆ, ಡಾಕ್ರೆ ಅಂತೇಳಿ. ಆ ಮಗುವಿನ ಆ ತಲೆಯನ್ನು ತಂದೆ ಏನು ಮಾಡ್ತಾರೆ, ಬೋಳಿಸ್ತಾರೆ. ಅಂದರೆ ಆ ಚಿಮ್ನಿ ಸ್ವೀಪರ್ಗೆ ಮಾರಿದ ನಂತರ ಅವನ ತಲೆಯನ್ನು ಬೋಳಿಸಿ ಗುಂಡು ಮಾಡ್ತಾ ಇರ್ತಾರೆ. ಆಗ ಆ ದೊಡ್ಡ ಹುಡುಗ ಆಗಿರ್ತಕ್ಕಂತಹ ಟಾಮ್ ಆ ಚಿಕ್ಕ ಹುಡುಗನಿಗೆ ಹೇಳ್ತಾನೆ, ನಿನ್ನ ತಲೆ ಬೋಳಿಸುವುದರಿಂದ ಚಿಮ್ನಿ ಸ್ವೀಪರ್ಸ್ ಆಗಿರ್ತಕ್ಕಂಥ ನಾವು ಆ ನಿನ್ನ ವೈಟ್ ಹೇರ್ಸ್ ಕಪ್ಪಾಗದ ಹಾಗೆ ಇದು ಒಳ್ಳೆಯದೇ ಆಯಿತು. ಆ ಹುಡುಗನ ಕೂದಲನ್ನು ಕುರಿಯ ಮೇಲಿನ ಬಣ್ಣವನ್ನು ಕತ್ತರಿಸುವ ಹಾಗೆ ಆತನ ಕೂದಲನ್ನು ಕತ್ತರಿಸಲಾಗಿರುತ್ತೆ. ಸೊ ಆ ವೈಟ್ ಹೇರ್ಸ್ ಏನಾಗಿರುತ್ತೆ, ಯಾವುದೇ ರೀತಿ ಕಲೆ ಆಗೋದಿಲ್ಲ, ಚಿಮ್ನಿಯ ಮಸಿ ಅಂಟೋದಿಲ್ಲ ಅಂತಕ್ಕಂಥ ಮಾತನ್ನು ಆ ಹುಡುಗ ಇಲ್ಲಿ ಹೇಳ್ತಾನೆ. ಆ ಚಿಕ್ಕ ಸ್ಪೀಕರ್ ಟಾಮ್ ಡಾಕ್ರೆ ದುರಂತ ಕಥೆಯನ್ನು ಈ ಎರಡನೇ ಸಾಲಿನಲ್ಲಿ, ಎರಡನೇ ಪ್ಯಾರಾದಲ್ಲಿ ಮುಂದುವರಿಸ್ತಾ ಹೋಗ್ತಾನೆ. ಇಲ್ಲಿ ಪದ್ಯದೊಂದಿಗೆ ಅದನ್ನು ಹೇಳ್ತಾ ಹೋಗ್ತೇನೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ಬಂದಾಗ ಅಲ್ಲಿ ಆ ಲಿಟಲ್ ಟಾಮ್ ಡಾಕ್ರೆ ಅಳ್ತಾನೆ. ತನ್ನ ಕೂದಲನ್ನು ಬೋಳಿಸ್ತಾ ಇದ್ದಾಗ, ಶೇವ್ ಮಾಡ್ತಾ ಇದ್ದಾಗ ಅಳ್ತಾ ಹೋಗ್ತಾನೆ. ಆಗ ಟಾಮ್ ಏನು ಮಾಡ್ತಾನೆ, ಅವನನ್ನು ಮೆಂಡ್ ಮಾಡ್ತಾನೆ. ಇಟ್ ಮೀನ್ಸ್ ದಟ್ ಇದನ್ನು ನೀನು ತಲೆಗೆ ಹಚ್ಕೊಳ್ಳೋಕೆ ಹೋಗ್ಬೇಡ, ನಿನ್ನ ತಲೆಯು ಬೋಳಾಗಿರೋದ್ರಿಂದ ನಿನ್ನ ಕೂದಲೆಲ್ಲ ಸ್ಪಾಯಿಲ್ ಆಗೋದಿಲ್ಲ, ಕೆಡೋದಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ಈ ಇಬ್ಬರು ಹುಡುಗರು ಆ ಚಿಮ್ನಿ ಸ್ವೀಪರ್ ಮಾಸ್ಟರ್ನ ಒಂದು ಆಜ್ಞೆಯಂತೆ ಅವರಿಬ್ಬರು ಏನು ಮಾಡ್ತಾರೆ, ಚಿಮ್ನಿ ಸ್ವೀಪಿಂಗ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಇಬ್ಬರು ಸಹ ಆ ಒಂದು ರಾತ್ರಿಯಲ್ಲಿ ಮಲಗಿರಬೇಕಾದ್ರೆ ಟಾಮ್ಗೆ ಒಂದು ಕನಸಲ್ಲಿ ಒಂದು ಕನಸು ಬರುತ್ತೆ, ಅವನ ನಿದ್ದೆಯಲ್ಲಿ ಒಂದು ಕನಸು ಬರುತ್ತೆ. ಆತ ಬಹಳಷ್ಟು ಚಿಮ್ನಿ ಸ್ವೀಪರ್ಸನ್ನು ನೋಡ್ತಾರೆ. ಆ ಚಿಮ್ನಿ ಸ್ವೀಪರ್ಸ್ ಡಿಕ್, ನ್ಯೋ, ನೆಡ್, ಜಾಕ್ ಇವರೆಲ್ಲರೂ ಸಹ ಚಿಮ್ನಿ ಸ್ವೀಪರ್ಸ್ ಹುಡುಗರು ರಾತ್ರಿ ಆತನ ಕನಸಿನಲ್ಲಿ ಬರ್ತಾರೆ. ಆದರೆ ಆ
ಬರ್ತಕ್ಕಂಥ ಕನಸಿನಲ್ಲಿ ಆ ಎಲ್ಲ ಹುಡುಗರು ಏನು ಮಾಡಿರ್ತಾರೆ, ಒಂದು ಶವಪೆಟ್ಟಿಗೆಯಲ್ಲಿ ಮಲಗಿರ್ತಾರೆ, ಬ್ಲಾಕ್ ಕಫಿನ್ಸ್. ಆ ಬ್ಲಾಕ್ ಕಫಿನ್ಸಲ್ಲಿ ಅವರನ್ನು ಮಲಗಿಸಿರ್ತಕ್ಕಂತಹ ಕನಸು ಆತನಿಗೆ ಬರುತ್ತೆ. ನಂತರ ಆ ಕನಸು ಮುಂದುವರಿಯುತ್ತಾ ಅಲ್ಲಿಗೆ ಒಬ್ಬ ಏಂಜಲ್, ಅಂದರೆ ಒಬ್ಬ ದೇವರು ಆತನಿಗೆ ಕಾಣಿಸ್ತಾನೆ. ದೇವದೂತನು ಆ ಶವಪೆಟ್ಟಿಗೆಗಳ ಸಮೀಪ ಬರ್ತಾನೆ. ಆತನು ತನ್ನ ಕೈಯಲ್ಲಿರ್ತಕ್ಕಂತಹ ಒಂದು ಕೀನಿಂದ ಆ ಕಫಿನ್ಸನ್ನು ಓಪನ್ ಮಾಡಿ ಅವರೆಲ್ಲರನ್ನ ಸಹ ಮುಕ್ತಗೊಳಿಸ್ತಾನೆ. ಅಂದರೆ ಆ ಕಫಿನ್ ಅಂದರೆ ಇಲ್ಲಿ ಅರ್ಥ, ದೇ ಆರ್ ಆಲ್ ಇನ್ ದ ಬ್ಲಾಕ್ ಬಾಕ್ಸ್ ಅಂದರೆ ಅರ್ಥ ಏನು, ಗುಲಾಮಗಿರಿ ಅಂತಕ್ಕಂಥ ಅರ್ಥ ಇಲ್ಲಿ ಬರುತ್ತೆ. ಚಿಮಿನಿ ಸ್ವೀಪಿಂಗ್ ಮಾಡ್ತಾ ಆ ಮಕ್ಕಳು ಗುಲಾಮಗಿರಿಯಲ್ಲಿರ್ತಾರೆ. ಅಲ್ಲಿಗೆ ಬಂದಂತಹ ಆ ದೇವದೂತನು ಅವರನ್ನೆಲ್ಲರನ್ನು ಫ್ರೀ ಮಾಡ್ತಾನೆ ಅಂತಕ್ಕಂಥದ್ದು. ಆ ಪೆಟ್ಟಿಗೆಯಿಂದ ಹೊರಬಂದಂತಹ ಮಕ್ಕಳೆಲ್ಲರೂ ಏನು ಮಾಡ್ತಾರೆ, ಹಸಿರು ತುಂಬಿದಂತಹ ಮೈದಾನದಲ್ಲಿ ಓಡ್ತಾರೆ, ಜಂಪ್ ಮಾಡ್ತಾರೆ, ಕುಣಿತಾರೆ. ನಂತರ ಅಲ್ಲೇ ಇರ್ತಕ್ಕಂತಹ ಒಂದು ನದಿಯಲ್ಲಿ ಅವರೆಲ್ಲರೂ ಸಹ ಸ್ನಾನ ಮಾಡ್ತಾರೆ. ನಂತರ ಅವರು ಬಿಸಿಲಿನಲ್ಲಿ ತಮ್ಮನ್ನು ಒಣಗಿಸ್ಕೊಳ್ತಾರೆ. ಇದೆಲ್ಲವೂ ಏನನ್ನು ಹೇಳುತ್ತೆ ಅಂದರೆ, ಆ ಮಕ್ಕಳು ಬಾಲಕಾರ್ಮಿಕತೆ, ಶೋಷಣೆ ಮತ್ತು ಗುಲಾಮಗಿರಿಯ ಸರಪಳಿಗಳಿಂದ ಬಿಡುಗಡೆ ಹೊಂದಿದಂತಹ ಚಿಮಣಿ ಸ್ವೀಪರ್ಗಳ ಒಂದು ಸಂತೋಷದಾಯಕವಾದಂತಹ ಸಂದರ್ಭ ಅಥವಾ ಒಂದು ಸನ್ನಿವೇಶ ಅಂತಕ್ಕಂಥದ್ದು ಆ ಟಾಮ್ನ ಕನಸಿನಲ್ಲಿ ಆತನಿಗೆ ಕಾಣುತ್ತೆ. ಅವರೆಲ್ಲರೂ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಅವರೆಲ್ಲರೂ ಸಹ ನೇಕೆಡ್, ಬಟ್ಟೆ ಇರೋದಿಲ್ಲ. ಅವರೆಲ್ಲರೂ ವೈಟ್ ಆಗಿರ್ತಕ್ಕಂಥ ಹುಡುಗರು, ಬಟ್ಟೆಗಳನ್ನು ಅವರು ತಮ್ಮ ಬ್ಯಾಗ್ಸನ್ನು ಹಿಂದೆನೇ ಬಿಟ್ಟು ಬಂದಿರ್ತಾರೆ. ಆ ಸ್ನಾನದ ನಂತರ ಆ ಮಕ್ಕಳೆಲ್ಲ ಏನು ಮಾಡ್ತಾರೆ, ಅವರು ತಮ್ಮ ಮಸಿ ಚೀಲಗಳನ್ನು ಎಸೆದು ಆ ಹುಡುಗರೆಲ್ಲರೂ ಸಹ ಗಾಳಿಯಲ್ಲಿ ಮೋಜು ಮಸ್ತಿ ಮಾಡ್ತಾ ಮಾಡ್ತಾ ಮೋಡಗಳಂತೆ ಪ್ರಯಾಣಿಸ್ತಾರೆ. ಮೋಡಗಳಂತೆ ಮೇಲೆ ತೇಲಿ ಹೋಗ್ತಾ ಇರ್ತಾರೆ. ಅದರ ಅರ್ಥ ಏನಪ್ಪ ಅಂದರೆ, ಅವರು ದೈಹಿಕವಾಗಿ ಮತ್ತು ಭೌತಿಕವಾಗಿ ಆ ಒಂದು ಗುಲಾಮಗಿರಿಯಿಂದ ಅವರು ವಿಮೋಚನೆಗೊಂಡಿದ್ದಾರೆ ಅಂತಕ್ಕಂತಹ ಸಾಲನ್ನು ಇಲ್ಲಿ ಹೇಳ್ಬೋದು. ಇದಾದ ನಂತರ ಆ ಒಂದು ಏಂಜಲ್ ಈ ಹುಡುಗನಿಗೆ, ಟಾಮ್ ಬಾಯ್ಗೆ ಹೇಳ್ತಾರೆ, ನೀನು ಒಳ್ಳೆ ಹುಡುಗನಾದರೆ ನಿನಗೆ ದೇವರು ತಂದೆಯಾಗಿರ್ತಾನೆ ಮತ್ತು ನಿನಗೆ ಎಲ್ಲ ಸಂತೋಷಗಳನ್ನು ನಿನಗೆ ಕೊಡ್ತಾನೆ. ನೀನು ಒಳ್ಳೆ ಹುಡುಗನಾಗಿರಬೇಕು. ನೀನು ಒಳ್ಳೆ ಹುಡುಗನಾಗಿದ್ದಾಗ ಆ ದೇವರು ನಿನ್ನ ತಂದೆ ಆಗ್ತಾನೆ, ನಿನಗೆ ಎಲ್ಲ ರೀತಿಯ ಸಂತೋಷಗಳನ್ನು ನಿನಗೆ ಕೊಡ್ತಾನೆ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಇನ್ನು ಕೊನೆಯ ಸಾಲಿಗೆ ಬಂದಾಗ ಅಲ್ಲಿ ಟಾಮ್ ಮಲಗಿರ್ತಕ್ಕಂಥ ಟಾಮ್ಗೆ ಎಚ್ಚರವಾಗುತ್ತೆ. ಎಚ್ಚರವಾದಾಗ ಅವನು ಆ ಕನಸಿನಲ್ಲಿ ಕಾಣ್ತಾ ಇರತಕ್ಕಂತಹ ಸಂತೋಷದ ಕ್ಷಣಗಳೆಲ್ಲವೂ ಸಹ ಛಿದ್ರವಾಗಿ ಹೋಗುತ್ತೆ. ಟಾಮ್ ತನ್ನ ಇತರ ಹುಡುಗರನ್ನು ಕತ್ತಲೆಯಲ್ಲಿ ಹುಡುಕ್ತಾನೆ, ಅವ್ರು ಯಾರೂ ಕಾಣೋದಿಲ್ಲ. ಮತ್ತು ತನ್ನ ಸಹಚರರು, ಅಲ್ಲಿ ಮಲಗಿರ್ತಕ್ಕಂಥ ಸಹಚರರನ್ನು ಎಬ್ಬಿಸಿ ಅವರೆಲ್ಲರೂ ಸಹ ಏನು ಮಾಡ್ತಾರೆ, ಕತ್ತಲೆಯಲ್ಲಿ ಎದ್ದು ತಮ್ಮ ಆ ಚಿಮಣಿ ಸ್ವೀಪಿಂಗ್ ಬ್ಯಾಗ್ಗಳನ್ನು ತಗೊಳ್ತಾರೆ. ಹಾಗೆ ಆ ಚಿಮಣಿಯನ್ನು ನಾವು ಕ್ಲೀನ್ ಮಾಡೋದಕ್ಕೆ ಬಳಸ್ತಕ್ಕಂಥ ಬ್ರಷ್ಗಳು ಎಲ್ಲವನ್ನು ಸಹ ಹಿಡಿದು ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಮುಂದಾಗ್ತಾರೆ. ಆ ಮಾರ್ನಿಂಗ್ ತುಂಬ ಕೋಲ್ಡ್ ಆಗಿರುತ್ತೆ. ಆ ಒಂದು ಬೆಳಗ್ಗೆ ತುಂಬ ಚಳಿ ಇದ್ದರೂ ಸಹ ಆ ಟಾಮ್ ತುಂಬ ಹ್ಯಾಪಿಯಾಗಿ ಎದ್ದು ಕೆಲಸಕ್ಕೆ ಹೋಗ್ತಾನೆ. ಯಾಕೆಂದರೆ ಅವನ ಕನಸಿನಲ್ಲಿ ಆ ಒಂದು ಮಾತು ನೆನಪಿರುತ್ತೆ, ಇಫ್ ಆಲ್ ಡೂ ದೇರ್ ಡ್ಯೂಟಿ ದೇ ನೀಡ್ ನಾಟ್ ಟು ಫಿಯರ್ ಆರ್ಮ್. ಅಂದರೆ ಆ ದೇವತೆ ಹೇಳಿರುತ್ತೆ, ನಿಮ್ಮ ಕೆಲಸಗಳನ್ನು, ಪ್ರತಿಯೊಬ್ಬರು ನಿಮ್ಮ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ಮಾಡಿದ್ದೇ ಇದ್ದಲ್ಲಿ ನಿಮಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ, ನಿಮಗೆ ಯಾವುದೇ ರೀತಿ ಕಷ್ಟಗಳು ಇರೋದಿಲ್ಲ, ನಿಮ್ಮ ಪ್ರತಿನಿತ್ಯದ ಡ್ಯೂಟಿಯನ್ನು ನೀವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ಆ ಬೆಳಗ್ಗೆ ಎದ್ದಂತಹ ಟಾಮ್ ಮತ್ತೆ ಆ ಚಿಮಣಿ ಸ್ವೀಪಿಂಗ್ ಕೆಲಸ ಮಾಡೋದಕ್ಕೆ ಎದ್ದು ಸಿದ್ಧನಾಗಿ ಬೆಳಗಿನ ಆ ಮುಂಜಾನೆಯ ಚಳಿಯಲ್ಲಿ ಚಿಮಣಿ ಸ್ವೀಪಿಂಗ್ ಅಂತ ಕೂಗ್ತಾ ಮುಂದೆ ಹೋಗ್ತಾನೆ. ಇಲ್ಲಿ ಈ ಪಾಠದ ಒಂದು ಕೊನೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಮಗು ಚಿಮಣಿ ಸ್ವೀಪಿಂಗ್ ಅಂತಕ್ಕಂಥ ಗುಲಾಮಗಿರಿಯನ್ನು ಅನುಭವಿಸ್ತಾ ಇರುತ್ತೆ, ಬಾಲಕಾರ್ಮಿಕತೆಯನ್ನು ಅನುಭವಿಸ್ತಾ ಇರುತ್ತೆ. ಆ ಮಗು ಅಲ್ಲಿಂದ ವಿಮೋಚನೆಗೊಂಡಾಗ ಹೇಗೆ ಸಂತೋಷವನ್ನು ಅನುಭವಿಸುತ್ತೆ ಆ ಕನಸಲ್ಲಿ ಅಂತಕ್ಕಂಥದ್ದು. ಅದರ ಜೊತೆಗೆ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಅವ್ರಿಗೆ ಯಾವುದೇ ಯಾರಿಗೂ ಹೆದರಬೇಕಾಗಿಲ್ಲ, ಅವರಿಗೆ ಯಾವುದು ಕೆಡುಕಾಗೋದಿಲ್ಲ. ಅದರ ಜೊತೆಗೆ ಈ ಒಂದು ಚಿಮಣಿ ಸ್ವೀಪರ್ಸ್ ಅನ್ನೋರು ತಮ್ಮ ಅಸ್ತಿತ್ವವನ್ನು ಇಲ್ಲಿ ಕಳ್ಕೊಳ್ಳೋದಿಲ್ಲ. ಅದರ ಜೊತೆಗೆ ಆ ಒಂದು ಅಸ್ತಿತ್ವವನ್ನು ಈ ಪದ್ಯ ಚಿತ್ರಿಸುತ್ತೆ. ಜೊತೆಗೆ ಬೇಸಿಗೆಯ ಹೊಳಪಿನ ಆ ಕತ್ತಲೆಯ ಮತ್ತು ತಣ್ಣನೆಯ ವಾಸ್ತವಿಕತೆಯ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ತಿಳಿಸುತ್ತೆ. ಮತ್ತು ಓದುಗರಿಗೆ ಈ ಶೋಷಣೆ ಅಂತಕ್ಕಂತಹ ಹೇಗಿರುತ್ತೆ ಅಂತಕ್ಕಂತಹ ಒಂದು ಅರಿವನ್ನು ಈ ಪದ್ಯದ ಮೂಲಕ ವಿಲಿಯಂ ಬ್ಲೇಕ್ರವರು ಮೂಡಿಸಲು ಪ್ರಯತ್ನ ಪಟ್ಟಿರ್ತಾರೆ. ಇದು
ವಿಲಿಯಂ ಬ್ಲೇಕ್ ರವರು ಒಬ್ಬ ಚಿಮ್ನಿ ಸ್ವೀಪರ್ನ ಮೂಲಕ ಒಬ್ಬ ಮಗು, ಒಬ್ಬ ಹುಡುಗ ಬಾಲಕಾರ್ಮಿಕತೆ ಹಾಗೂ ಶೋಷಣೆ ಹೇಗೆ ಅನುಭವಿಸ್ತಾನೆ ಅಂತಕ್ಕಂತಹ ಚಿತ್ರಣವನ್ನು ಇಲ್ಲಿ ಮೂಡಿಸಿರ್ತಾರೆ. ಈ ಪದ್ಯದ ಒಂದು ಸರಳ ಸಾರಾಂಶವನ್ನು ನಾನು ಕನ್ನಡದಲ್ಲಿ ಹೇಳಿದ್ದೇನೆ. ಈ ಪದ್ಯದ ಕೆಳಗಡೆ ನಿಮಗೆ ಸ್ಟ್ಯಾನ್ಸಾ ಬೈ ಸ್ಟ್ಯಾನ್ಸಾ ಇದರ ಒಂದು ಸಮರಿಯನ್ನು ಸಹ ಇಲ್ಲಿ ನೋಡಬಹುದಾಗಿರುತ್ತೆ. ಈ PDF ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕನ್ನು ನೀಡಿರುತ್ತೇನೆ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.